ನನ್ನ ಊಟಕ್ಕೆ ಕರಿಯಪ್ಪ ಅಂತೇಳಿ ಕರೆದು ಊಟ ಮಾಡಬೇಕಾದಂಥ ಪರಿಸ್ಥಿತಿ ಬಂತಲ್ಲ ಅಂತೇಳಿ ಬೇಜಾರಿದೆ. ಅವ್ರಿಗೇನು ಆಡಳಿತ ಪಕ್ಷದವ್ರಿಗೆ ಹೇಳಿದ್ರಿ ಮಾತಾಡಿ ಅಂತ 2-3 ಜನ, ಇಲ್ಲಿ ವಿರೋಧ ಪಕ್ಷದವ್ರಿಗೂ ಹೇಳಿದ್ರಿ. ನಮ್ಮದು ಒಂದು ಪಾರ್ಟಿ ಇದೆಯಲ್ಲ. ನಾ ಇನ್ನೂ ಹೇಳುವಂತ ನೀನೇ ಎದ್ಬಿಟ್ಟು ನಾ ಹೇಳ್ತಿದ್ದೆ. ಈಗ ನಾ ಕರಿತಿ ಬರ್ಕೊಂಡಿದ್ದೀನಿ ನಿನ್ನ ಹೆಸರು ಕರೆಯಕ್ಕೆ. ನಿನ್ನ ಹೆಸರು ಕರೆಯ ಬರ್ಕೊಂಡಿದ್ದೀನ ಹೇಳತ್ತೀನಿ, ಹೇಳು. ಒಟ್ಟೆ ಏನಾರು ಅಂತ ಇವ್ರದ್ದು ನಿಂದು. ನಾನೇನು ತಮ್ಮ ಬಗ್ಗೆ ಏನು ಹೇಳಲ್ಲ. ಎಲ್ಲ ಭಾಳ ಪ್ರಶಂಸನೀಯವಾದ ಮಾತುಗಳನ್ನು ಆಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಅದೇ ಥರ ಎಂಡಾರ್ಸ್ ಮಾಡ್ತೀನಿ. ನಾನು ಬೆಳಗ್ಗೆ 11 ಗಂಟೆ ಒಂದ್ ನಿಮಿಷ ಬೆಳಗ್ಗೆ 11 ಗಂಟೆ ಕುಂತೀನಿ, ಇಷ್ಟೊತ್ತಿಗೆ ಕುಂತೀನಿ, ನಿನಗೇನು ಕರುಣೆ ಇಲ್ಲ. 2 ಸರಿ ಎದ್ದು ಹೋಗಿ ಬಂದಿರಿ, ಅದನ್ನು ಹೇಳ್ಬೇಕಲ್ಲ. ಇಲ್ಲ 2 ನಿಮಿಷ. ಇವತ್ತು ನಮ್ಮ ಸಭಾಪತಿಗಳು ಅದು ಸುತ್ತಿಗೆ ಏಟು ಕಲ್ಲಿಗೆ ಬಿದ್ದಾಗ ಒಳ್ಳೆ ಮೂರ್ತಿ ಆಗುತ್ತೆ ಅನ್ನೋಕ್ಕೆ ಅವರೇ ಸಾಕ್ಷಿ. ಅವರ ಅಗಾಧವಾದ 50 ವರ್ಷಗಳ ರಾಜಕೀಯದ ಅನುಭವದಲ್ಲಿ ಎಷ್ಟು ಏಳುಬೀಳುಗಳನ್ನು ನೋಡಿದ್ದಾರೆ, 16 ಮುಖ್ಯಮಂತ್ರಿಗಳನ್ನು ನೋಡಿದ್ದಾರೆ, ಅನೇಕ ಮಂತ್ರಿಮಂಡಲಗಳನ್ನ ಎಲ್ಲ ಸದಸ್ಯರನ್ನು ನೋಡಿರ್ತಕ್ಕಂಥ ಅಗಾಧ ಅನುಭವದಲ್ಲಿ ವೆಟ್ರನ್ ಡಿಬೇಟ್ ಮಾಡ್ತಕ್ಕಂಥ ಅನೇಕ ಸದಸ್ಯರುಗಳನ್ನು ತಾವು ನೋಡಿ ಇವತ್ತು ಸದನದಲ್ಲಿ ಈ ಸದನವನ್ನು ಯಾವ ರೀತಿ ತಗೊಂಡೋಗೋ ವಿಚಾರವನ್ನು ನಾನು ಕೂಡ ಅತ್ಯಂತ ಹತ್ತಿರದಿಂದ ನಿಮ್ಮನ್ನು ನೋಡಿ ಭಾಳ ಕಲಿಬೇಕಾಗಿದೆ, ಇನ್ನೂ ಕಲಿಬೇಕಾಗಿದೆ. ನಮ್ಮ ಈ ಕಿರಿಯರಿಗೆಲ್ಲ ಭಾಳ ಮಾರ್ಗದರ್ಶನ ಆಗಿ ನಾವು ಆ ಪೀಠದಿಂದ ಮಾತಾಡುವಾಗ ನಮಗೆ ಯಾರೇ ಸಣ್ಣರಿರಲಿ ದೊಡ್ಡರಿರಲಿ ಅದನ್ನು ಒಂದೇ ಸಮನಾಗಿ ಅವರು ಗದರಿಸಿದ್ರು ಅಂತ ಹೇಳಲ್ಲ, ಪದ ಉಪಯೋಗಿಸೋದು ಬೇಡ. ಅಲ್ಲಿಂದ ಕೂತವರು ಒಂದು ಪೀಠದಿಂದ ಒಂದು ಫರ್ಮಾನನ್ನು ಹೇಳ್ತಾರೆ, ಮಾರ್ಗದರ್ಶನ ಫರ್ಮಾನ ಹೊರಡಿಸುವಾಗ ಅದು ಯಾವ ಧಾಟಿಯಲ್ಲಿದ್ದರೂ ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷವಾಗಿ ಹೃದಯ ಅಂತರಾಳದಿಂದ ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಅದು ಎಲ್ರಿಗೂ ಬರೋದಿಲ್ಲ. ಹಾಗಾಗಿ ತಾವು ಇವತ್ತು ಅತ್ಯಂತ ಉತ್ತಮವಾಗಿ ಈ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟಿದ್ದೀರಿ. ಮತ್ತು ಕೇಳಿದ ಬಜೆಟ್ ಮೇಲೆ ಮೋರ್ ದೆನ್ 14 hours ಡಿಬೇಟ್ ಆಗಿದೆ ಅಂತ ಹೇಳಿದರೆ ಅದು ಹೈಲಿ ಅಪ್ರಿಷಿಯೇಬಲ್ ಇದು ಅಂದರು. ಮತ್ತು ಇನ್ನೊಂದು ಬಿಲ್ ಬಗ್ಗೆ 5 ಗಂಟೆ 27 ಜನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ನಿಮ್ಮ ತಾಳ್ಮೆಗೆ ಭಗವಂತ ಇನ್ನೂ ಹೆಚ್ಚು ತಾಳ್ಮೆ ಕೊಡಲಿ. ಅದು ನಮ್ಗೆ ಗೊತ್ತಿಲ್ಲ ನಿಮ್ಮ ತಾಳ್ಮೆ ಇಷ್ಟೊಂದು ಈ ಸದನಕ್ಕೆ ಬಂದ ಮೇಲೆ ಅಥವಾ ಈ ರಾಜಕೀಯಕ್ಕೆ ಬಂದ ಮೇಲೆ ಬಂದಿದೆಯಾ ಅಥವಾ ನಿಮ್ಮ ಮನೆಯಿಂದ ಬಂದಿದೆಯೋ ಗೊತ್ತಿಲ್ಲ. ಹಾಗಾಗಿ ಮನೆಯವ್ರಿಗೂ ನೀವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ನಿಮ್ಗೆ ಇಷ್ಟೊಂದು ತಾಳ್ಮೆ ಬರ್ಬೇಕಾದ್ರೆ ನಿಮ್ಮ ಮನೆಯವರು ಕಾರಣ ಆಗಿರ್ತಾರೆ. ಅವರಿಗೆ ಈ ಸದನ ಪರವಾಗಿ ನಿಮ್ಮ ಮನೆಯವರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಾಗಿದೆ. ನಿಮ್ಮನ್ನು ಇಷ್ಟೊಂದು ಗಂಟೆ ನಿಮ್ಮನ್ನು ಆಚೆ ಬಿಟ್ಕೊಟ್ಟಿದ್ದಾರಲ್ಲ, ಅವರು ಸ್ವಾರ್ಥನ ಬಿಟ್ಟು ನಿಮ್ಮನ್ನು ಇಷ್ಟು ಗಂಟೆ ಇಲ್ಲ ಹೇಳ್ತಾರಲ್ಲ, ಒಲೆ ಸರಿ ಇದ್ರೆ ತಲೆ ಸರಿ ಇರ್ತಂತ. ಯಾರು ಹೋಗಿರ್ತಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲ ನೋಡಿ ಸ್ವಾಮಿ, ಅವ್ರ ಮನೆಯವ್ರನ್ನ ಅರ್ಧಾಂಗಿ ಪಾತ್ರನೂ ಭಾಳ ಇದೆ ಸರ್. ಇಷ್ಟು ಸಮಯವನ್ನು ಹೊರಗಡೆ ನೀವು ಕೊಡಬೇಕಾದ್ರೆ ನಿಮ್ಮ ಮನೆಯವ್ರ ಪಾತ್ರನೂ ಭಾಳ ಇದೆ. ಅದಕ್ಕೆ ನಾನು ಅದನ್ನು ಈ ಮುಖಾಂತರ ಸದನ ಮುಖಾಂತರ ಹೇಳ್ಬೇಕಾಗತ್ತಲ್ಲ. ಹಾಗಾಗಿ ಎಲ್ಲ ಕಲಾಪಗಳು ಭಾಳ ಚೆನ್ನಾಗಿ ನಡೆದಿರ್ತಕ್ಕಂಥದ್ರಲ್ಲಿ ಇದೇ ರೀತಿ ತಮ್ಮ ಈ ಸಭಾಪತಿಯವರ ಸ್ಥಾನದಲ್ಲಿ ಇದೇ ರೀತಿ ಮುಂದೂ ಕೂಡ ನಡ್ಕೊಂಡು ಹೋಗಲಿ. ನಾನು ಸ್ವಲ್ಪ ಸಣ್ಣ ಪುಟ್ಟ ಕಿರುಕುಳ ಕೊಟ್ಟಿದ್ದೀನಿ, ದಯಮಾಡಿ ಅದನ್ನು ಅನ್ಯತಾ ಭಾವಿಸಬಾರ್ದು. ಅದೆಲ್ಲ ಮಡ್ಲಲ್ಲಿ ಹಾಕಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈಗ ಸಭಾನಾಯಕರು ನಮ್ಮೆಲ್ಲ ಎಚ್ ಕೆ ಪಾಟೀಲ್ ಎಲ್ಲ ಇದೆ. ನಮಗೆ ಸುಮ್ಮನೆ ನಾನು ಕೂತು ಹೇಳುವಾಗ ಮಂತ್ರಿಗಳಿಲ್ಲ ಅಧಿಕಾರಿಗಳಿಲ್ಲ ಅಂಥೇಳಿ ನನಗೆ ಕೆಲವು ಸರಿ ಮಾತಾಡೋಕೆ ಕೊಡಲ್ಲಲ್ಲ. ಅದಕ್ಕೆ ಎದ್ದು ನಿಂತ್ಕೊಂಡು ನಾನು ಸ್ವಲ್ಪ ಈಗಾದರೂ ಮಾತಾಡೋಣ ಅಂಥೇಳಿ ಅವಕಾಶ ತಗೊಂಡಿದ್ದೀನಿ. ಬಿಟ್ಟರೆ ಅದನ್ನು ಕಡೆಗೆ ಇದು ಹೈಲಿ ಫ್ರೂಟ್ಫುಲ್ ಆಯಿತು. ಹುಡುಗಾಟ 1589 ಪ್ರಶ್ನೆನೂ ಕೇಳಿರ್ತಕ್ಕಂಥ ಸಮಯದಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 65 ಪ್ರಶ್ನೆಗಳಿಗೇನೋ ಉತ್ತರ, ಅದು ವಿವಿಧ ಬೇರೆ ಬೇರೆ ಕಾರಣಗಳಿಂದ ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ. 23 ಪ್ರಶ್ನೆಗೆ ಸರಿಯಾದ ಮಾಹಿತಿ ಇಲ್ಲದಕ್ಕೆ ಮಾಹಿತಿ ಇಲ್ಲದೆ ಆಮೇಲೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಂದ ಬಂದರೆ ಆದರೂ 97% ಉತ್ತರ ಬಂದಿರತಕ್ಕಂಥದ್ದು ಕಾಣ್ತದೆ. ಅದು ನೀವು ಚಾಟಿ ಬೀಸಿದ್ರಿ, ಒಂದು
ಮತ್ತು ಸಭಾನಾಯಕರು ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲ ಭಾಳ ಸೀರಿಯಸ್ಸಾಗಿ ತಗೊಂಡ್ರು ವಿಚಾರ ಇದೆಯಲ್ಲ, ಅಧಿಕಾರಿಗಳಿಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ನಾವು ಹೇಳಿ ತಗೋಬೇಕಾ ಅಥವಾ ಅವ್ರಿಗೆ ಬರಬೇಕಾ ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಯಾವ ಉತ್ತರ ಬೇಕಾದ್ರೂ ಕಾನೂನು ಸಚಿವರೇ ಫಿಂಗರ್ ಟಿಪ್ಸಲ್ಲಿದೆ, ಎಲ್ಲ ಮಾಹಿತಿ ಇರ್ತದೆ. ಆ ಮಾಹಿತಿ ಇದ್ದಿದ್ದನ್ನು ಕೊಡೋಕ್ಕೆ ನಮಗೆ ಇಷ್ಟು ಒಂದು ಸದಸ್ಯರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂದರೆ ಅವ್ರಿಗೂ ಒಂಥರ ಏನೋ ಒಂಥರ ಆಗ್ತದೆ. ಅದಕ್ಕೆಲ್ಲ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ರಿ. ಇದೇ ರೀತಿ ನಡೀಲಿ, ಇದೇ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಸಂಬಂಧ ಇನ್ನೂ ಹೆಚ್ಚಾಗಿ ಗಟ್ಟಿಯಾಗಲಿ ಅಂತೇಳಿ ಸಭಾಪತಿಯವರಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ ಕೋಪ ಎಲ್ಲ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಆದರೂ ಕೂಡ ನನಗೆ ನನ್ನೇನು ಕರೆದು ಮಾತಾಡುವಂಥ ಒಂದು ಸರಿನೂ ಹೇಳಲಿಲ್ಲ ಅವರು ಈ ಬಾರಿ ಸದನದಲ್ಲಿ. ಯಾಕೇನೋ ಗೊತ್ತಿಲ್ಲ. ಮತ್ತು ಅದನ್ನು ಮತ್ತೆ ನೀವು ನಾವು ಕೂಡಿದಾಗ ಎಲ್ಲರೂ ಒಂದು ಕಡೆ ಮಾತಾಡೋಣಂತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಾರ್ಯ ಮಾಡಿದ್ದೀರಿ ಇದರಲ್ಲಿ. ಈ ಅಧಿವೇಶನದಲ್ಲಿ ನಮ್ಮ ತಿಪ್ಪಣ್ಣ ಕಮಕ್ನವರು, ಹಿಂದುಳಿದದಿಂದ ಬಂದಂಥವ್ರು, ಶಾಂತಾರಾಮ್ ಸಿದ್ದಿರವರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿರವರು ಸಾಮಾಜಿಕ ಜಾಲತಾಣದಲ್ಲಿ ಅವ್ರನ್ನ ಪೀಠದಲ್ಲಿ ಕೂರಿಸಿದ ಬಗ್ಗೆ ಒಂದು ದೊಡ್ಡ ಲೇಖನವನ್ನು ಬರೆದಿದ್ದಾರೆ. ಅವರಿಬ್ಬರಿಗೂ ನೀವು ಅವಕಾಶ ಕೊಟ್ಟರೆ ಇದೂ ಸಹ ಇತಿಹಾಸದ ಸೇರೋಂಥದ್ದು. ಎಲ್ಲ ಸದಸ್ಯರ ಪರವಾಗಿ ತಮಗೆ ಅಭಿನಂದನೆಗಳು ಹೇಳ್ತೇನೆ. ಈ ವಿಧಾನ ಪರಿಷತ್ತಿನ ಶಾಸಕರು ಕೆಳಗಿನವರು ನಾ ಹೇಳ್ತಿದ್ದೆ, ಮಾನ್ಯ ಸಭಾಪತಿಗಳೇ. ನಾನು ಹೇಳಿದ ನಂತರ ಒಂದು ನಿಮಿಷ ಏನು ಭಾರತಿ ಒಂದು ಹಾಡು ಹಾಡಲ್ಲ. ಅಲ್ಲ, ನಾನು ನಿವೃತ್ತಿ ಆದ ನಂತರ ಮಾತಾಡ್ಸೋಣಾಗಿತ್ತಲ್ಲ. ಇವತ್ತಿನ ದಿವಸ ಕೇಳಿದ್ರು ಬಿಡ. ತಮಗೆ ಯಾವಾಗಲೂ ನಾನು ಅಜಾತ ಶತ್ರು. ಭವಿಷ್ಯ 8 ಸಲ ವಿಧಾನ ಪರಿಷತ್ತರ ಸದಸ್ಯರಾಗಿ, ಅದು ಶಿಕ್ಷಕರ ಕ್ಷೇತ್ರದಿಂದ ಆರಿಸಿ ಬಂದು ಇತಿಹಾಸ ದಾಖಲೆ ಮಾಡಿದಿರಿ. ಆಮೇಲೆ ಬಹುಶಃ ಇಷ್ಟು ಸಲ 5-6 ಬಾರಿ ನೀವು ಈ ಸಭಾಪತಿಯೂ ಕೂಡ ಆಗಿ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಯ ಸರದಾರಿ ಎನಿಸಿಕೊಂಡಂಥ ಕೆಲಸ ನೀವು ಮಾಡಿದ್ದೀರಿ. ಮತ್ತು ನಿಮ್ಮಲ್ಲಿದ್ದಂಥ ನಯ, ಪ್ರೀತಿ, ವಿಶ್ವಾಸ ಬಹುಶಃ ನನ್ನ ಜೀವಮಾನದಲ್ಲಿ ಎಂದೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ಸಭಾನಾಯಕರು, ನಮ್ಮ ಎಚ್ ಕೆ ಪಾಟೀಲರು, ವೆಂಕಟೇಶರು, ನಮ್ಮ ಭಾಗದ ಪ್ರಭಾವಿ ನಾಯಕರಂಥ ದರ್ಶನಪುರವರು ಕೂಡ ಇಲ್ಲಿದ್ದಾರೆ. ನಾನು ಭಾಳ ಇವತ್ತು ಇನ್ನೊಂದು ದುಃಖದ ಸಂಗತಿ ಅಂದರೂ ಕೂಡ ನಮ್ಮ ಮಹಾಲಕ್ಷ್ಮಿ, ನಮ್ಮ ನಿರ್ಮಲಾ ಅವರು ಪಾಪ ಈ ಸದನದಲ್ಲಿ ಅತ್ಯಂತ ಉತ್ತಮವಾಗಿ ಪ್ರತಿಯೊಬ್ಬ ಸದಸ್ಯರಿಗೆ ಭಾಳ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಒಂದು ಸೋದರಿಯರ ರೂಪದಲ್ಲಿ ನಮಗೆಲ್ಲ ಸಹಾಯ ಮಾಡಿದರು. ಅವ್ರದ್ದು ಕೂಡ ನಿವೃತ್ತಿ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ದೇವರು ಅವರಿಗೆ 100 ವರ್ಷಗಳ ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಪುನಃ ಮುಂದುವರಿಸಂಥ ಅವಕಾಶ ಬಂದರೆ ಈ ಸರ್ಕಾರ ಅವರಿಗೆ ಅವರವರ ಸೇವೆಯಲ್ಲಿಯೂ ಕೂಡ ಮುಂದುವರಿಸಬೇಕೆಂಬ ಮಾತನ್ನು ಕೂಡ ಹೇಳಿ, ಮಾನ್ಯ ಸಭಾಪತಿಗಳೇ, ನಾವು ಭಾಳಷ್ಟು ಈ ವಯಸ್ಸಿನಲ್ಲಿ ಭಾಳ ಕಡೆ ನೋಡಿರ್ತೀವಿ. ನಿಮ್ಮಂಥ ಉತ್ತಮವಾದಂಥ ಸಭಾಪತಿ ತಾಳ್ಮೆ, ಸಹನೆ ಏನಾದರೂ ನೋಡ್ಬೇಕಂದ್ರೆ ಬಸವರಾಜ ಹೊರಟ್ಟಿಯವ್ರ ಬಳಿ ಮಾತ್ರ ನೋಡಬೇಕಾಗ್ತದೆ. ಅಂಥ ಉತ್ತಮವಾದಂಥ ಕೆಲಸವನ್ನು ಮಾಡಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿ ಭಾಳಷ್ಟು ಸಂದರ್ಭದಲ್ಲಿ ನಮಗೆಲ್ಲ ಅವಕಾಶಗಳು ಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ನಿಮಗೆ ಎಂದೂ ನಿಮ್ಮ ಉಪಕಾರ, ನಿಮ್ಮ ಸ್ಮರಣೆ ನಾನು ಎಂದೂ ಮರೆಯೋದಿಲ್ಲ ಎಂಬ ಮಾತನ್ನು ಕೂಡ ಹೇಳಿ, ಕರ್ಮದ ಫಲ ತಡವಾಗಬಹುದು, ಆದರೆ ಖಂಡಿತವಾಗಿಯೂ ಸಿಗುತ್ತದೆ. ಇದು ಕೇವಲ ಮಾತಲ್ಲ, ಪ್ರಕೃತಿಯ ಅಚಲ ನಿಯಮ. ನಾವು ಮಾಡಿದ ಪ್ರತಿಯೊಂದು ಕಾರ್ಯವು ಶೂನ್ಯದಲ್ಲಿ ಮಾಯವಾಗುವುದಿಲ್ಲ. ಅದು ಕಾಲದ ಖಾತೆಯಲ್ಲಿ ದಾಖಲಾಗಿ ಸರಿಯಾದ ಸಮಯದಲ್ಲಿ ಫಲವಾಗಿ ನಮ್ಮ ಮುಂದೆ ನಿಂತುಕೊಳ್ಳುತ್ತದೆ. ಕಾಲ ಕೆಲವೊಮ್ಮೆ ಮೌನವಾಗಿರಬಹುದು, ಆದರೆ ಅದು ನ್ಯಾಯದ ಪರವಾಗಿ ಕೆಲಸ ಮಾಡುತ್ತಿರುತ್ತದೆ. ಕರ್ಮ ಮಾತನಾಡಲು ಶುರು ಮಾಡಿದಾಗ ಜಗತ್ತೇ ಮೌನವಾಗಿರುತ್ತದೆ. ನಾವು ಎಲ್ಲಿದ್ದರೂ ಯಾರಾಗಿದ್ದರೂ ನಮ್ಮ ಕರ್ಮದ ಫಲ ನಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ಸರಿಯಾದ ಸಮಯದಲ್ಲಿ ಫಲ ನೀಡುತ್ತದೆ. ಹಾಗೆ ಬಿತ್ತಿದ ಬೀಜವು ತಕ್ಷಣವೇ ಮರವಾಗುವುದಿಲ್ಲ, ಅದು ಮಣ್ಣಿನೊಳಗೆ ಮೌನವಾಗಿ ಬೆಳೆಯುತ್ತದೆ. ಆದರೆ ಸಮಯ ಬಂದಾಗ ಅದು ಮೊಳಕೆಯೊಡೆದು ಹೂವಾಗಿ ಫಲವಾಗಿ ನಮ್ಮ ಮುಂದೆ ಕಾಣಿಸುತ್ತದೆ. ಇದೇ ಕರ್ಮದ ಸ್ವಭಾವ. ನಮ್ಮ ಮಾತುಗಳು, ನಮ್ಮ ನಡೆ ನುಡಿಗಳು,
ನಮ್ಮ ಆಲೋಚನೆಗಳು ಇವೆಲ್ಲವೂ ಬೀಜಗಳಂತೆ. ನಾವು ಕೋಪ, ದ್ವೇಷ, ಅಸೂಯೆ ಬಿತ್ತಿದರೆ ದುಃಖದ ಫಲ ಸಿಗುತ್ತದೆ. ನಾವು ಪ್ರೀತಿ, ದಯ, ಸಹನೆ ಬಿತ್ತಿದರೆ ಸಂತೋಷದ ಫಲ ಸಿಗುತ್ತದೆ. ನಮ್ಮ ಕೆಲಸಗಳೇ ನಮಗೆ ಭವಿಷ್ಯವನ್ನು ರೂಪಿಸುತ್ತವೆ. ದೇವರು ಶಿಕ್ಷೆ ನೀಡುವುದಿಲ್ಲ, ನಮ್ಮ ಕರ್ಮವೇ ನಮಗೆ ಶಿಕ್ಷೆ ನೀಡುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ ಇಡೀ ಸದನಕ್ಕೆ ನಾನು ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ದಿನಾಂಕ 30 ಜೂನ್ 26ರಂದು ನಿವೃತ್ತಿ ಹೊಂದುತ್ತಿರುವಂಥ ಕೆಳಗಿನ ಸದಸ್ಯರು ಶ್ರೀ ಗೋವಿಂದರಾಜು JDS, ನಜೀರ್ ಅಹ್ಮದ್ ಕಾಂಗ್ರೆಸ್, ಎನ್ ನಾಗರಾಜ್ MTB, ಪ್ರತಾಪ್ ಸಿಂಗ್ ನಾಯ್ಕ್, ಸುನೀಲ್ ಒಲ್ಲಾಪೋರೆ, BK ಹರಿಪ್ರಸಾದ್, ತಿಪ್ಪಣ್ಣ ಕಮ್ಮಕ್ನೂರ್, ಆಮೇಲೆ ಜುಲೈ 21ರಂದು ನಿವೃತ್ತಿ ಆಗುವಂಥ ಅಡಗೂರು H. ವಿಶ್ವನಾಥ್, ಭಾರತಿ ಶೆಟ್ಟಿ, ಶಾಂತಾರಾಮ್ ಸಿದ್ದೈ, ಡಾಕ್ಟರ್ ತಳವಾರ್ ಸಾಬಣ್ಣ, ರಮೇಶ್ ಬಾಬು, ಇಷ್ಟು ಜನ ಬರುವ ಜೂನ್ ಮತ್ತು ಜುಲೈದಲ್ಲಿ ನಿವೃತ್ತಿ ಹೊಂದುತ್ತಾರೆ. ಅವರಿಗೆ ಅಧಿವೇಶನ ಒಂದೊಂದು ಸಾರಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನನಗನ್ನಿಸಿದೆ. ಸಾಧ್ಯವಾದಷ್ಟು ನಾನು ಸರ್ಕಾರದೊಂದಿಗೆ ಮುಖ್ಯಮಂತ್ರಿ ಮಾತನಾಡಿ ಜೂನದಲ್ಲಿ ಇವರು ನಿವೃತ್ತಿ ಹೊಂದೋಕ್ಕಿಂತ ಮೊದಲೇ ಏನಾದರೂ ಒಂದು 8 ದಿವಸದ ಅಧಿವೇಶನ ನಡೀಬೇಕನ್ನುವಂಥ ವಿಚಾರವನ್ನು ನಾನು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ ಸಾಧ್ಯವಾದರೆ. ಇಲ್ಲದಿದ್ದರೆ ಇಲ್ಲಿವರೆಗೆ ಅವರು ಮಾಡಿದಂಥ ಸೇವೆ, ಈ ಸದನಕ್ಕೆ ಕೊಟ್ಟಂಥ ಸಲಹೆ ಸೂಚನೆಗಳು ಮತ್ತು ಈ ಸದನಕ್ಕೆ ಕೊಟ್ಟಂಥ ಸಹಕಾರಗಳು ಎಲ್ಲ ರೀತಿಯಿಂದ ಈ ಎಲ್ಲ ಸದಸ್ಯರು ನನಗೆ ಭಾಳಷ್ಟು ಅಭಿಮಾನ ಮತ್ತು ಹೆಮ್ಮೆ ಅನ್ನಿಸ್ತಿದೆ. ನಮಗೆ SK ಪಾಟೀಲ್ ಗೊತ್ತಿದೆ, ಕರ್ನಾಟಕ ವಿಧಾನ ಪರಿಷತ್ತು ದೇಶದಲ್ಲಿ ಅತ್ಯಂತ ಮಾದರಿಯಾದಂಥ ಕರ್ನಾಟಕ ವಿಧಾನ ಪರಿಷತ್ತು. ಈ ವಿಧಾನ ಪರಿಷತ್ನಲ್ಲಿ ಸೇವೆ ಮಾಡೋದೇ ನಮ್ಮದೊಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಅದೇ ರೀತಿ ನೀವೆಲ್ಲ ಸೇವೆಯನ್ನು ಮಾಡಿರಿ. ಮತ್ತು ನೀವು ವಾಪಸ್ಸು ಬರುವಂಥದ್ದನ್ನು ದೇವರು ಕರುಣಿಸಲಿ ಅಂತೇಳಿ ಹಾರೈಸಿ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಕೋರುತ್ತೇನೆ. ಮತ್ತು ದೇವರು ನಿಮಗೆಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ಆಶಿಸ್ತೇನೆ. ಹೇಳಿರಿ ಡಾಕ್ಟರ್, ಮಾತಾಡಿ. ಎಲ್ಲರಿಗೂ ಕೊಡ್ತೀನಿ ಇವತ್ತು. ಡಾಕ್ಟರ್ ಅಲ್ಲೆಲ್ಲ ಶರವಣ್ ಅವ್ರಿಗೆ ಕರೆದೀನಿ, ಆಮೇಲೆ ನೀವು ಮಾತಾಡಿ. ಅದನ್ನು ತೆಗಿಯಪ್ಪ, ಕೊಳ್ಳಗೆ ಯಾಕೆ ಹಾಕೋತಿದ್ದಾನೆ? ಕೊಳ್ಳಗಿನ ತೆಗಿಯೋದನ್ನು. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಕೊನೆಯ ಭಾಷಣಕ್ಕೆ ನೆಕ್ಸ್ಟ್ ಇಲ್ಲಿ ಮುಂದೆ ಬರ್ತಾ ಇರ್ತಾರೆ. ಈ ಕೊನೆಯ ಹಂತದಲ್ಲಿ ನಾನು ಕರ್ನಾಟಕದ ಹೆಮ್ಮೆಯ ಮೇಲ್ಮನೆಗೆ 5 ವರ್ಷ 8 ತಿಂಗಳ ಹಿಂದುಗಡೆ ಬಂದೆ. ಮೇಲ್ಮನೆ ಸದಸ್ಯನಾಗಿ ಬರಬೇಕಾದಾಗ ಇದು ಸಂಪೂರ್ಣವಾಗಿ ನನಗೆ ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುವು. ನಾನು ಮನಸ್ಸಿನಲ್ಲಿ ನಾನು MLC ಆಗಬೇಕು, ರಾಜಕೀಯಕ್ಕೆ ಬರಬೇಕು ಅಂತ ಯೋಚನೆಯೇ ಮಾಡಿದವನಲ್ಲ. ನಾನೊಬ್ಬ ಮೂಲತಃ ಪ್ರಾಧ್ಯಾಪಕ ವಿಶ್ವವಿದ್ಯಾಲಯದಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಭಾಳ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಬೇಕು ಇಲ್ಲ ಕುಲಪತಿಗಳು ಆಗಬೇಕಂತಕ್ಕಂಥದ್ದು ಒಂದು ಮಹತ್ವಾಕಾಂಕ್ಷೆ ಇರ್ತದೆ. ಆದರೆ ಆ ಕುಲಸಚಿವರು ಕುಲಪತಿಗಳು ಆಗಬೇಕಾದ್ರೆ ಅಲ್ಲಿನೂ ಏನೇನೋ ನಡೀತಾ ಇರೋದರಿಂದ ಅದಕ್ಕೆ ನಾನು ಅಪವಾದ ಆಗಿರೋದ್ರಿಂದ ಅದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ನನಗೆ ಸಂಘಟನೆಯವರು ಇದೊಂದು ಭಾಳ ಮಹತ್ವವಾಗಿರ್ತಕ್ಕಂಥ ಅವಕಾಶವನ್ನು ನನಗೆ ಕೊಟ್ಟಿದ್ದರು. ನನ್ನ ಮೇಲೆ ಬಹಳ ವಿಶ್ವಾಸವಿಟ್ಟು ನನ್ನ ಸಿದ್ಧಾಂತ, ಪ್ರಾಮಾಣಿಕತೆ ಮತ್ತು ನನ್ನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಜೀವನ ನೋಡಿಕೊಂಡು ನಿಮ್ಮಂಥವರು ಪರಿಷತ್ತಿಗೆ ಹೋಗಬೇಕು ಅಂತ ಅವರು ಸಲಹೆ ಕೊಟ್ಟಾಗ ನಾನು ಮೂಲತಃ ಸಂಘಟನೆಯ ಕಾರ್ಯಕರ್ತ. ಸನ್ಮಾನ್ಯ ಯಡಿಯೂರಪ್ಪಜಿಯವರು ಅದಕ್ಕೆ ಗೌರವ ಕೊಟ್ಟು ನಮ್ಮನ್ನು ಈ ವಿಧಾನ ಪರಿಷತ್ತಿಗೆ ಕಳಿಸಿರೋದ್ರಿಂದ ನಾನು ಸಂಘಟನೆಯನ್ನು ಮತ್ತು ಶ್ರೀ ಯಡಿಯೂರಪ್ಪಜಿಯವರನ್ನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ರಾಜಕೀಯಕ್ಕೆ ಬಂದಾದಮೇಲೆ ನಾನು ಇಲ್ಲಿ ಬಂದು ಏನು ಮಾಡಬೇಕು ಅನ್ನೋದು ನನಗೆ ತಿಳಿಲಿಲ್ಲ. ಯಾಕಾದರೂ ಬಂದಂತ ಯೋಚನೆ ಮಾಡ್ತಾಯಿದ್ದೆ ನಾನು. ಏಕೆಂದರೆ ವಿಶ್ವವಿದ್ಯಾಲಯದಲ್ಲಿ ನಾನು ಅಗದಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರಾಧ್ಯಾಪಕನಿಂದ ಕೆಲಸ ಒಂದು ಹೆಸರು ಗಳಿಸಿದವನು. ಅದರಲ್ಲಿ ಬರ್ತಾ ನೋಡಿಕೊಂಡು ನಾನು ಹೊಂದಿಕೊಂಡು ನನಗಾಗಿ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ನನ್ನಂಥವನು ಕೆಲಸ ಮಾಡಬಲ್ಲೆ ಅನ್ನೋದನ್ನು ಶಿಕ್ಷಣ ಕ್ಷೇತ್ರಕ್ಕೆ ನಾನು ಹೆಚ್ಚಿನ ಗಮನ ಕೊಟ್ಟು
ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಭಾಳ ಓಡಾಟ ಮಾಡಿದೆ. ಆಮೇಲೆ ಸಮಾಜದ ವಿಷಯಗಳಲ್ಲೂ ವಿಶೇಷವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಕುರಿತು ನಾನು ಪ್ರಾರಂಭದಲ್ಲಿ ಹೋರಾಟ ಮಾಡೋದ್ರಿಂದ ಆ ಸಮುದಾಯಗಳಲ್ಲಿ ನಾನು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ನಾನು ತಿಂಗಳಲ್ಲಿ 20 ದಿವಸ ಹೊರಗಡೆ ಇರ್ತೇನೆ, ಪ್ರವಾಸ ಮಾಡ್ತಾ ಇರ್ತೇನೆ. ಸಂಘದ ಕೆಲಸ ಆಗಿರ್ಬೋದು ಅಥವಾ ಸಮಾಜದ ಕೆಲಸ ಆಗಿರ್ಬೋದು. 20 ದಿವಸ ಹೊರಗಡೆ ಇರ್ತಾಯಿದ್ದೆ. ನಾನು ಬಹುಶಃ 20 ವರ್ಷದಲ್ಲಿ ತಿರುಗಬೇಕಾಗಿದ್ದು ಕೇವಲ 5 ವರ್ಷದಲ್ಲಿ ನಾನು ತಿರುಗಿದೆ. ಹೀಗಾಗಿ ನನ್ನದೇ ಆದ ಒಂದು ಪಾತ್ರ ವಹಿಸಲು ನನಗೆ ಸಾಧ್ಯವಾಯಿತು. ಮತ್ತು ಪರಿಷತ್ತಿನಲ್ಲಿ ಮಾತನಾಡಬೇಕಾದಾಗ ನನ್ನದೇ ಆಗಿರ್ತಕ್ಕಂಥ ಒಂದು ಮಾತಿನ ಶೈಲಿ ಆಗಿರ್ಬೋದು, ವಿಷಯ ಆಧಾರಿತವಾಗಿ ಯಾವುದೇ ರಾಜಕೀಯಕ್ಕೆ ತಳುಕು ಹಾಕಿಕೊಳ್ಳದೆ ವಿಷಯ ಆಧಾರಿತವಾಗಿ ನನ್ನ ವಿಷಯಗಳನ್ನು ಮಂಡನೆ ಮಾಡೋದ್ರಿಂದ ನಮ್ಮ ಕಡೆಯವರು ಮತ್ತು ಎದುರುಗಡೆ ಇರ್ತಕ್ಕಂಥ ಸ್ನೇಹಿತರು ಸಹ ನನಗೆ ಬಹಳ ಮಾನ್ಯತೆ ಮತ್ತು ಗೌರವವನ್ನು ಕೊಟ್ಟಿದ್ದರು. ಹೀಗೆ ನನಗೆ ರಾಜಕೀಯಕ್ಕೆ ಬಂದು ನನ್ನ ಸಿದ್ಧಾಂತ ಮತ್ತು ಪ್ರಾಮಾಣಿಕತೆಯ ಆಧಾರದಲ್ಲಿ ರಾಜಕೀಯ ಜೀವನ ಮಾಡಬೇಕಾದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ನಾನು ದೂರ ಇಡಬೇಕಾಯಿತು. ಏಕೆಂದರೆ ರಾಜಕೀಯಕ್ಕೆ ಬಂದ ತಕ್ಷಣ ಅವ್ರು ಏನೇನೋ ಕಲ್ಪನೆಗಳಿದ್ದು, ಆ ಕಲ್ಪನೆಗೆ ಮೀರಿ ನಾನು ಕೆಲಸ ಮಾಡಬೇಕಾಗಿರೋದ್ರಿಂದ ಅನಿವಾರ್ಯತೆ ಇತ್ತು ನನ್ನ ಸಿದ್ಧಾಂತಕ್ಕಾಗಿ. ಹಾಗಾಗಿ ನನಗೆ ಈ ಅನಿವಾರ್ಯತೆಗಳನ್ನು ಇದು ಕೆಲವು ವ್ಯಕ್ತಿಗಳು ದೂರ ಆದರೂ ಪರವಾಗಿಲ್ಲ, ನನ್ನ ಸಿದ್ಧಾಂತ ಬಿಟ್ಟಿಲ್ಲ. ಮತ್ತು ನನ್ನ ಪಾತ್ರ ಏನಿತ್ತು, ನನ್ನ ಮೇಲೆ ಯಾವ ವಿಶ್ವಾಸ ಇಟ್ಟು ನನಗೆ ಸಂಘಟನೆಯವರು ಕಳಿಸಿದರು, ಆ ಪಾತ್ರ ನಾನು ಭಾಳ ವಿಶ್ವಾಸದಿಂದ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಒಂದು ಆತ್ಮತೃಪ್ತಿ ನನಗೆ ಇದೆ. ಈ ಆತ್ಮತೃಪ್ತಿಯಿಂದ ನಾನು ಮನೆಗೆ ವಾಪಸ್ಸು ಹೋಗ್ತಾ ಇದ್ದೇನೆ. ನನಗೆ ಮಾಡೋದಕ್ಕೆ ಕೆಲಸ ಬಹಳ ಇದೆ. ಆದರೂ ಸಹಿತ ತಮ್ಮಂಥವರ ಸಹವಾಸದಲ್ಲಿ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಆಶ್ರಯದಲ್ಲಿ ಅವರೊಂದಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದೇ ನನ್ನಂಥ ತೀರ ತುಳಿತಕ್ಕೆ ಒಳಗಾಗಿ ಸಮುದಾಯದಿಂದ ಕುಟುಂಬದಿಂದ ಬಂದಂಥ ವ್ಯಕ್ತಿಗೆ ಇದು ಒಂದು ದೊಡ್ಡ ಗೌರವ. ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಗೌರವ ಎಲ್ಲ ಸಮುದಾಯಗಳ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಇಲ್ಲಿ ಬರ್ತಕ್ಕಂಥ ಅವಕಾಶ ಸಿಗಲಿ, ಆ ದೇವರು ಕೃಪೆ ಕೊಡಲಿ. ಇದಕ್ಕೆ ನಾವು ಸಾಮಾಜಿಕ ನ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುವುದು ಅಂತ ಹೇಳ್ತಾ ತಮಗೆ ನಾನು ವಿಶೇಷವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಲ್ಲಿ BJP ಸರ್ಕಾರದ ಇದ್ದಾಗಿರ್ತಕ್ಕಂಥ ಸಚಿವರುಗಳು ಮತ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಮತ್ತು ನನ್ನೊಂದಿಗೆ ಹಿಂದೆ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥವರು ಮತ್ತು ಈಗ ನನ್ನೊಂದಿಗೆ ನಿವೃತ್ತಿ ಹೊಂದುತ್ತಿರುವವರಿಗೆ ಹಾಗೂ ಮುಂದೆ ಇಲ್ಲಿ ಇನ್ನು ಉಳಿಯುವವರಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.